ತುಮಕೂರು ಕ್ಷೇತ್ರ ಜೆಡಿಎಸ್ ಪಾಲಾದ ಹಿನ್ನೆಲೆ ನಾನು ಕೂಡ ತುಮಕೂರನ್ನ ಉಳಿಸಿಕೊಳ್ಳಿ ಅಂತ ಹೇಳಿದ್ದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. 9 ಜನರಿಗೆ ಕೊಟ್ಟು ಒಬ್ಬರಿಗೆ ಕೊಡಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಹಾಲಿ ಸಂಸದರಿದ್ದಾರೆ. ನಾನು ಕೂಡ ಹೇಳಿದ್ದೀನಿ, ಏನಾಗುತ್ತೋ ಕಾಯೋಣ. ಯಾಕೆಂದ್ರೆ ಈಗಾಗಲೇ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸಿದ್ದು ಸಿದ್ದರಾಮಯ್ಯ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ನಾನು ಕೂಡ ಈ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ, ತುಮಕೂರು ಉಳಿಸ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ನೋಡೋಣ, ನಾನು ಕೂಡ ಹೇಳಿದ್ದೀನಿ, ಏನಾಗುತ್ತೆ ಕಾಯೋಣ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಮಾರ್ಚ್ 22, 23ರಂದು ಮೀಟಿಂಗ್ ನಡೀಬಹುದು. ಮೀಟಿಂಗ್ ಮುಗಿದ ನಂತರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ. ತುಮಕೂರನ್ನ ಉಳಿಸ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಒಂದು ರೀತಿಯ ಕಗ್ಗಂಟ ಆಗ್ತಾ ಇದೆ. ತುಮಕೂರು ಯಾಕೆ ಇಷ್ಟೊಂದು ಲೋಕಸಭಾ ಕ್ಷೇತ್ರ ಇಷ್ಟೊಂದು ಹೈಪನ್ನು ಪಡ್ಕೊಳ್ತಾ ಇದೆ? ಕಾಂಗ್ರೆಸ್ ಅಭ್ಯರ್ಥಿ ಇದ್ರು ಕಾಂಗ್ರೆಸ್ನಾಗೆ ಕೊಡಬೇಕಾಗಿತ್ತು ಮೈತ್ರಿ ಧರ್ಮದ ಹಾಗೆ. ಆದರೆ JDS ತುಮಕೂರಿಗೆ ಯಾಕೆ ಪಟ್ಟು ಹಿಡಿತು? ಸೊ ಈಗ ಯಾಕೆ ಬಿಟ್ಕೊಡ್ತಾ ಇಲ್ಲ? ಸೊ ಹಾಗೇನೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬೇರೆ ಏನಾದರೂ ಕಾರಣ ಇದೆ? ಕಾರಣ ಅವರು ಕೂಡ ಒಕ್ಕಲಿಗ ಸಮುದಾಯದಿಂದ ಬಂದಂಥವರೇ. ಅವರಿಗೆ ಟಿಕೆಟ್ ತಪ್ಪಿಸಿ ದೇವೇಗೌಡರು ಅಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ನಿಂಗಪ್ಪ ಮಾತಾಡಿದ್ದು ಕೂಡ ಕೇಳಿಸ್ಕೊಂಡ್ರಿ, ಮಾಜಿ JDSನ ಶಾಸಕ. ಸೊ ಅವರು ನಮ್ಮ ಅಮ್ಮನಾಣೆ, ನಾನು ಟಿಕೆಟ್ ತಪ್ಪಿಸೋದಕ್ಕೆ ನಾನು ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ತುಮಕೂರು ಲೋಕಸಭಾ ಚುನಾವಣಾ ಕ್ಷೇತ್ರ ಮತ್ತಷ್ಟು ಹೈಪನ್ನು ಪಡ್ಕೊಳ್ತಾ ಇದೆ. ಮೊದಲನೇದಾಗಿ ಮಂಡ್ಯ, ಹಾಸನ, ಈಗ ತುಮಕೂರು JDS ಪಟ್ಟು ಹಿಡಿದಿರುವಂಥದ್ದು. ಯಾಕಂದರೆ JDSನ ಬೆಲ್ಟ್ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಪಕ್ಕಾ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಆ ಒಂದು ವಾತಾವರಣ ಇರೋದ್ರಿಂದ JDS ಈ ಒಂದು ತುಮಕೂರನ್ನು ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಪಟ್ಟಿ ಫೈನಲ್ ಆಗೋದ್ರಿಂದ 22 ಅಥವಾ 23ಕ್ಕೆ ಮೀಟಿಂಗ್ ನಡೀಬಹುದು. ಅಷ್ಟರೊಳಗಡೆ ಏನಾದರೂ ತುಮಕೂರು ಕ್ಷೇತ್ರ ಕಾಂಗ್ರೆಸ್ ಪಾಲಾಗುತ್ತಾ? ಸೊ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಯುತ್ತಾ? ಕಾದು ನೋಡಬೇಕಾಗಿದೆ. ಎಸ್, ನಮ್ಮ ಪ್ರತಿನಿಧಿ ಮೈಸೂರಿನ ಸುರೇಶ್ ಮತ್ತಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಮಂಡ್ಯ ಆಯಿತು, ಹಾಸನ ಆಯಿತು ಜಟಾಪಟಿ, ಆದರೆ ತುಮಕೂರಿನ ಜಟಾಪಟಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದರೆ JDSಗೆ ಪ್ರಬಲವಾಗಿ ಆಕಾಂಕ್ಷೆ ಇದೆ ತುಮಕೂರು ಕ್ಷೇತ್ರವನ್ನು ನನ್ನ ಬಳಿ ಇಟ್ಕೊಳ್ಬೇಕು ಅಂತ. ಆದರೆ ಕಾಂಗ್ರೆಸ್ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ, ನಮ್ಮ ಹಾಲಿ ಸಂಸದರಲ್ಲಿದ್ದಾರೆ ಅಂತ. ಸೊ ಯಾಕೆ ಈ ಜಟಾಪಟಿ? ಮಾಜಿ ಸಿಎಂ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ? ಈಗಾಗಲೇ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾತಾಡ್ತಾ ಇರುವಂತದ್ದು ಗುರುಪ್ರಸಾದ್. ಈಗಾಗಲೇ ಆ ಒಂದು ಮೀಟಿಂಗ್ ನಡೀಬೇಕಾಗಿರುತ್ತೆ. ಆ ಮೀಟಿಂಗ್ ಪ್ರಕಾರವಾಗಿ ಈ 19ನೇ ನಾಳೆ ಸ್ಕ್ರೀನಿಂಗ್ ಮೀಟಿಂಗ್ ಇತ್ತು ಕಾಂಗ್ರೆಸ್ನದ್ದು, 19ನೇ ತಾರೀಕು ನಾಳಿದ್ದು. ಆದ್ರೆ ಅದು 22, 23ಕ್ಕೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಆದ್ರೆ ತುಮಕೂರು ಟಿಕೆಟ್ ವಿಚಾರವಾಗಿ ನಾನು ಕೂಡ ಅದನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದೇನೆ. ಆದ್ರೆ ಈಗಾಗಲೇ ಏನು 9 ಜನರಿಗೆ ಕೊಟ್ಟು ಒಬ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಏನು ಒಂದು ಮೈತ್ರಿ ಸರ್ಕಾರ ಇದೆ, ಅವ್ರ ಹತ್ರ ಕೂಡ ನಾವು ಮಾತುಕತೆಯನ್ನ ನಡೆಸಿದ್ದೇವೆ ಅನ್ನೋ ಒಂದು ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು. ಆದ್ರೆ ತುಮಕೂರು ಕ್ಷೇತ್ರ ಸಾಕಷ್ಟು ಕಗ್ಗಂಟಾಗಿದೆ ಎರಡು ಪಾರ್ಟಿಗಳಿಗೂ ಕೂಡ. ಯಾಕಂದ್ರೆ ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರೇ ಸ್ವತಃ ಸ್ಪರ್ಧೆ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನ JDSಗೆ ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಒಂದು ಚಿಂತನೆಯನ್ನು ಕೂಡ ನಡೆಸಿರುವಂತದ್ದು. ಹಾಗಾಗಿ ನಾಳಿದ್ದು ಬಹುತೇಕವಾಗಿ ಕಾಂಗ್ರೆಸ್ನ ಒಂದು ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ಬಹುತೇಕ ಫೈನಲ್ ಆಗಲಿದೆ. ಫೈನಲ್ ಆದ ನಂತರದಲ್ಲಿ ನಾವು ಕೂಡ ಲೀಸ್ಟ್ ಅನ್ನ ರಿಲೀಸ್ ಮಾಡ್ತೇವೆ. ತುಮಕೂರನ್ನ ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆಯನ್ನು ಕೂಡ ನಡೆಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಸಮನ್ವಯ ಸಮಿತಿ ಮೀಟಿಂಗ್ ಆಗಿತ್ತು, ಕ್ಷೇತ್ರ ಹಂಚಿಕೆ ಬಗ್ಗೆ ಮೀಟಿಂಗ್ ಆಯ್ತು. ಅಲ್ಲಿ ಸ್ಪಷ್ಟವಾಗಿ ಮುಂಚೆನೆ ಹೇಳಿದ್ರು 10 ಜನ ಏನಿದ್ದೀವಿ ಹಾಲಿ ಸಂಸದರು ಆ ಕ್ಷೇತ್ರವನ್ನ ಬಿಟ್ಕೊಡೋದಿಲ್ಲ ಅಂತ. ಆದರೂ ಕೂಡ ತುಮಕೂರನ್ನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ ಯಾಕೆ ಅಂತ ಇಲ್ಲಿ ಪ್ರಬಲವಾಗಿ ಅನುಮಾನ ಕಾಡೋದೇ ಅದು. ಆದ್ರೆ ಪ್ರಮುಖವಾಗಿ ಗುರುಪ್ರಸಾದ್, ದೇವೇಗೌಡರು ಏನ್ ಬರ್ತಾರೆ, ದೇವೇಗೌಡರು ಬಂದ್ರೆ ಅವರಿಗೆ ಬಿಟ್ಕೊಡಲೇಬೇಕಾದಂತ ಒಂದು ಪರಿಸ್ಥಿತಿ ಅನಿವಾರ್ಯ ಎದುರಾಗಿದೆ. ಯಾಕಂದ್ರೆ ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ ದೇವೇಗೌಡರು ರಾಷ್ಟ್ರದ ನಾಯಕರು ರಾಹುಲ್ ಗಾಂಧಿ ಅವರ ಜೊತೆ ಒಂದು ಸಂಪರ್ಕ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಹೇಳಿದ್ರೆ ಇಲ್ಲ ಅನ್ನೋದಕ್ಕಾಗಲ್ಲ. ಜೊತೆಗೆ ಮೈತ್ರಿ ಸರ್ಕಾರವು ಇರೋ ಒಂದು ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಮೈತ್ರಿಗೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರ ಎಲ್ಲಾ ಮಾತಿಗೂ ಕೂಡ ರಾಹುಲ್ ಗಾಂಧಿ ಅವರು ಎಸ್ ಅಂತಿದ್ದಾರೆ. ಹಾಗಾಗಿ ತುಮಕೂರು ಕ್ಷೇತ್ರವನ್ನು ಬಹುತೇಕ ಒಂದು JDSಗೆ ಬಿಟ್ಟು ಕೊಡುವಂತ ಒಂದು ಲಕ್ಷಣಗಳು ಇರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಮುಖಂಡರು, ನಾಯಕರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿದಂತೆ ಇಲ್ಲ, ಅದನ್ನ ನಾವು ಕೂಡ ಟ್ರೈ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆಲ್ಮೋಸ್ಟ್ ತುಮಕೂರನ್ನ JDSಗೆ ಬಿಟ್ಟು ಕೊಟ್ಟಿರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಹೇಳಿದ್ದೀವಿ ರಾಹುಲ್ ಗಾಂಧಿ ಅವರು ಬಂದು ಕರ್ನಾಟಕದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ರಾಹುಲ್ ಈ ನರೇಂದ್ರ ಮೋದಿ ಅವರು ಗುಜರಾತ್ನಿಂದ ಬಂದು ಉತ್ತರ ಪ್ರದೇಶದಲ್ಲಿ ನಿಂತ್ಕೋಬಹುದು, ಇವ್ರು ಯಾಕೆ ನಿಲ್ಬಾರ್ದು? ವಾರಣಾಸಿ ಯಾವ ದೇಶ, ಯಾವ ರಾಜ್ಯದಲ್ಲಿ ಇರೋದಪ್ಪ? UP. ಗುಜರಾತ್ ಇರೋದಿಲ್ಲಿ. ಮತ್ತೆ ರಾಹುಲ್ ಗಾಂಧಿ ಅವರು ಅವ್ರ ತಾಯಿ ನಿಂತಿದ್ರು, ಅವ್ರ ಅಜ್ಜಿ ನಿಂತಿದ್ರು, ಬಂದು ನಿಂತ್ಕೊಳ್ಳಿ ಇಲ್ಲಿ ಕರ್ನಾಟಕದಲ್ಲಿ. ನಮ್ಗೇನು ಹೇಳಿಲ್ಲ ನಾವು.